ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರಾದ ನಮ್ಮ ಕಾವಂದ್ರವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಹೇಮಾವತಿ ಅಮ್ಮನವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಗದಗ ತಾಲೂಕು ಹುಯಿಲಿಗೋಳ, ಗದಗ ಜಿಲ್ಲಾ. ನಾವು ಹುಯಿಲಿಗೋಳ ಗ್ರಾಮದ ನವಜೀವನ ಸಮಿತಿ ಸದಸ್ಯರೇ. ನಮ್ಮೂರಲ್ಲಿ ಗ್ರಾಮಾಭಿವೃದ್ಧಿ ಧರ್ಮಸ್ಥಳದ ಕೆರೆಯನ್ನು, ಗೋದಪ್ಪನ ಕೆರೆ ಹೂಳನ್ನು ಎತ್ತಾ ಇದ್ದಾರೆ. ನಮ್ಮ ಹೇಮಾವತಿ ಅಮ್ಮನವರು, ಪೂಜ್ಯರಾದ ವೀರೇಂದ್ರ ಹೆಗಡೆ ಅವರು ನಮಗೆ ದೊಡ್ಡ ಸಹಾಯ ಮಾಡಿ ಪುಣ್ಯದ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ನಮ್ಮ ಹುಯಿಲಿಗೋಳ ಗ್ರಾಮದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ರೀ. ಈ ಗೋದಪ್ಪನ ಕೆರೆ ಅಂದರೆ ಗೋರ್ಮೆಂಟ್ ಕೆರೆ, 6 ಎಕರೆ 22 ಗುಂಟೆ ಕೆರೆ ರೀ. ಭಾಳ ದಿವಸದಿಂದ ಹೋಳೆತ್ತಲಿದ್ದು ಆಗೋದಿಲ್ಲ ರೀ ನಮ್ಗೆ. ಈಗ ನಮ್ಮ ಧರ್ಮಸ್ಥಳದವರು ವೀರೇಂದ್ರ ಹೆಗಡೆ ಪೂಜ್ಯರು ದೊಡ್ಡ ಪುಣ್ಯದ ಕೆಲಸ ಸಹಾಯವನ್ನು ಮಾಡಿ ದಿವಸ 30 ಟ್ಯಾಕ್ಟ್ರಿ 2 ವಿಟಿ ಹಚ್ಚದವ್ರಿ ಸರ್. ದಿವಸ ಒಂದೊಂದು ಟ್ಯಾಕ್ಟ್ರಿ 30-40 ಲೋಡ್ ಹೊಡಿತಾವೆ ರೀ. ಹಾಗಾಗಿ ಈಗ ಒಂದು ಕೆರೆ ಮುಗಿತಾ ಬಂತು ರೀ. ಅದಕ್ಕಾಗಿ ಈ ಮಣ್ಣು ನಾವು ತೆಗೆದುಕೊಂಡು ಹೋಗೋದ್ರಿಂದ ನಮ್ಮ ಪಕ್ಕದಲ್ಲಿರುವ ನಮ್ಮ ಹುಯಿಲಿಗೋಳ ಗ್ರಾಮದ ರೈತರಿಗೆ ಭಾಳ ಹೆಲ್ಪ್ ಆಗೈತೆ ಸರ್. ಭೂಮಿ ಎಡ ಇದರಿಂದ ಈ ಮಣ್ಣು ಭಾಳ ಚಲೋ ಐತಿ ರೀ. ಗೋದಪ್ಪನ ಕೆರೆ ಮಣ್ಣು ಅಂದ್ರೆ ರೀ, ಹಿಂದೆ ಒಮ್ಮೆ ಬ್ರಾಹ್ಮಣ ಹೆಣ್ಮಕ್ಳು ಬೆಂಗಳೂರಾಗ ಹೋಗಿದ್ದಾರಂತ ರೀ. ಇಲ್ಲಿಂದ ಹೋದವರು ಬೆಂಗಳೂರಾಗಿದ್ದಕ್ಕೆ ಬಾಲಕಿದ್ದಾಗ ಹೋಗ್ಯಾಳ್ರಿ. ಅಲ್ಲೇ ಮದುವೆ ಆಗಿ ಹೆರಿಗೆ ಟೈಮ್ದಲ್ಲಿ ಬಾಯಿ ಕೆತ್ತಿ ಇಲ್ಲಿ ಗೋದಪ್ಪನ ಕೆರೆ ನೀರು ಹಿರೇತೆಂಬದ ಜೋಳದ ರೊಟ್ಟಿ ಕೇಳಿದ್ರಂತ್ರಿ. ಅಂಥ ಪ್ರಸಿದ್ಧವಾದ ಗೋದಪ್ಪನ ಕೆರೆ ರೀ ಇದು. ಅದಕ್ಕಾಗಿ ಈ ಹೂಳೆತ್ತಿದ್ದು ನಮ್ಮ ಸುತ್ತಮುತ್ತ ಹಳ್ಳಿಗೆ, ಹೊಂಬಳ, ಹುಯಿಲಿಗೋಳ, ಗಾರುಡ, ಕದಳಿ, ಬಳಗಾನೂರು ಪ್ರಾಣಿ ಪಕ್ಷಿಗೆ ಕುಡಿಯೋಕೆ, ಜನರಿಗೆ ಕುಡಿಯೋಕೆ ಒಳ್ಳೆ ರೋಡ್ಗೆ ಕೆರೆ, ದೊಡ್ಡ ಕೆರೆ ರೀ. ಅದಕ್ಕಾಗಿ ಈ ಮಣ್ಣು ಭಾಳ ಪವಿತ್ರವಾದ ಮಣ್ಣು ರೀ. ಎಡ ಮಣ್ಣು ಇದ್ದು ಹೊಲ್ಲಾಗಿ ಈ ಮಣ್ಣು ಹೋದ ಹಾಕಿದ್ರೆ ತುಂಬ ಫಲವತ್ತಾದ ಬೆಳೆ ಕೊಡ್ತೀರಿ. ಅದಕ್ಕಾಗಿ ಈ ಧರ್ಮಸ್ಥಳ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಹುಯಿಲಿಗೋಳದ ರೈತರು ಭಾಳ ಪದೇ ಧನ್ಯವಾದಗಳು ತಿಳಿಸ್ತಿದ್ದೇನೆ. ನನ್ನವರಿಗೆ ನಾನು ತಿಳಿಸೋದೇನೆಂದರೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನನ್ನ ನಮಸ್ಕಾರಗಳು.